ಕಣ್ಣರಿಯದಿದ್ದರೂ ಕರುಳರಿಯದೆ ಗಾದೆ ಮಾತಿನ ವಿಸ್ತರಣೆ. ಕಣ್ಣರಿಯದಿದ್ದರೂ ಕರುಳರಿಯದೆ ಎಂಬುದು ಒಂದು ಸುಂದರವಾದ ಕನ್ನಡ ಗಾದೆ ಮಾತು. ಇದರರ್ಥ ಕಣ್ಣುಗಳಿಂದ ನೇರವಾಗಿ ನೋಡಲು ಸಾಧ್ಯವಾಗದಿದ್ದರೂ ಹೃದಯ ಅಥವಾ ಮನಸ್ಸು ಆಳವಾಗಿ ಅರಿತುಕೊಳ್ಳುತ್ತದೆ ಅಥವಾ ಅನುಭವಿಸುತ್ತದೆ ಎಂಬುದಾಗಿದೆ. ಈ ಗಾದೆ ಮಾತಿನ ವರುವನ್ನು ವಿವಿಧ ಸನ್ನಿವೇಶಗಳಲ್ಲಿ ಅರ್ಥೈಸಿಕೊಳ್ಳಬಹುದು. 1. ಮಾನಸಿಕ ಮತ್ತು ಭಾವನಾತ್ಮಕ ಅರಿವು. ಕೆಲವೊಮ್ಮೆ ನಾವು ಯಾವುದನ್ನಾದರೂ ನೇರವಾಗಿ ನೋಡದೇ ಇರಬಹುದು, ಆದರೆ ನಮ್ಮ ಮನಸ್ಸಿಗೆ ಅಥವಾ ಹೃದಯಕ್ಕೆ ಅದರ ಅರಿವು ಉಂಟಾಗುತ್ತದೆ. ಇದು ಒಂದು ಘಟನೆ, ಒಬ್ಬ ವ್ಯಕ್ತಿಯ ಭಾವನೆ ಅಥವಾ ಒಂದು ಸನ್ನಿವೇಶದ ಸೂಕ್ಷ್ಮತೆಯನ್ನು ಕುರಿತಾಗಿರಬಹುದು. ಉದಾಹರಣೆಗೆ, ಒಬ್ಬರ ನೋವನ್ನು ಅವರ ಮುಖದಲ್ಲಿ ನೋಡದಿದ್ದರೂ ಅವರ ಧ್ವನಿಯಲ್ಲಿ ಅಥವಾ ಅವರ ವರ್ತನೆಯಲ್ಲಿ ಆ ನೋವನ್ನು ನಾವು ಅರಿತುಕೊಳ್ಳುತ್ತೇವೆ. ಇಲ್ಲಿ ಕರುಳು ಎಂದರೆ ಕೇವಲ ಶಾರೀರಿಕ ಅಂಗವಲ್ಲ, ಅದು ಭಾವನೆಗಳು, ಸಹಾನುಭೂತಿ ಮತ್ತು ಮಾನಸಿಕ ಗ್ರಹಿಕೆಯ ಪ್ರತೀಕವಾಗಿದೆ. 2. ಮುಂಚಿತ ಅರಿವು ಅಥವಾ ಅಂತರ್ಜ್ಞಾನ. ಕೆಲವೊಮ್ಮೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಮುಂದೆ ಏನಾಗಬಹುದು ಎಂಬ ಅರಿವು ನಮಗೆ ಮೂಡುತ್ತದೆ. ಇದು ಅಂತರ್ಜ್ಞಾನ, ಇಂಟ್ಯೂಯಿಷನ್ ಎಂದು ಕರೆಯಲ್ಪಡುತ್ತದೆ. ಕಣ್ಣರಿಯದಿದ್ದರೂ ಕರುಳರಿಯದೆ ಎಂಬ ಗಾದೆ ಮಾತು ಇಂತಹ ಸಂದರ್ಭಗಳಿಗೂ ಅನ್ವಯಿಸುತ್ತದೆ. ಯಾವುದೋ ಒಂದು ವಿಷಯದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ಭಾವನೆ ಮೂಡುತ್ತದೆ, ಅದು ಸತ್ಯವಾಗಿಯೂ ಇರುತ್ತದೆ. 3. ಪೂರ್ವಜನ್ಮದ ಸಂಬಂಧ ಅಥವಾ ಆಳವಾದ ಬಾಂಧವ್ಯ. ಕೆಲವೊಮ್ಮೆ ನಾವು ಹೊಸದಾಗಿ ಭೇಟಿಯಾದವರೊಂದಿಗೆ ಅಥವಾ ಪರಿಚಯವಿಲ್ಲದ ಸ್ಥಳಗಳೊಂದಿಗೆ ಒಂದು ಆಳವಾದ ಸಂಪರ್ಕವನ್ನು ಅನುಭವಿಸುತ್ತೇವೆ. ಇದು ಹಲವು ಸಂಸ್ಕೃತಿಗಳಲ್ಲಿ ಪೂರ್ವಜನ್ಮದ ಸಂಬಂಧ, ಪಾಸ್ಟ್ ಲೈಫ್ ಕನೆಕ್ಷನ್ ಎಂದು ಹೇಳಲ್ಪಡುತ್ತದೆ. ಈ ಗಾದೆ ಮಾತು ಅಂತಹ ಅದೃಶ್ಯ ಬಾಂಧವ್ಯಗಳನ್ನು ಸೂಚಿಸುತ್ತದೆ. ಕಣ್ಣುಗಳು ಅರಿಯದಿದ್ದರೂ ಹೃದಯ ಆಳವಾದ ಸಂಪರ್ಕವನ್ನು ಗುರುತಿಸುತ್ತದೆ. 4. ಅನುಭವದಿಂದ ಮೂಡುವ ಜ್ಞಾನ. ಬದುಕಿನ ಅನುಭವಗಳು ನಮಗೆ ಅನೇಕ ಪಾಠಗಳನ್ನು ಕಲಿಸುತ್ತವೆ. ಕೆಲವು ಪಾಠಗಳು ನೇರವಾಗಿ ನೋಡಿದಾಗ ಅರ್ಥವಾಗದೆ ಹೋದರೂ ಕಾಲಾನಂತರದಲ್ಲಿ ಅಥವಾ ಒಂದು ನಿರ್ದಿಷ್ಟ ಸನ್ನಿವೇಶದಲ್ಲಿ ನಮ್ಮ ಹೃದಯಕ್ಕೆ ತಲುಪುತ್ತವೆ. ಕಣ್ಣರಿಯದಿದ್ದರೂ ಕರುಳರಿಯದೆ ಎಂದರೆ ನಮ್ಮ ಅನುಭವಗಳ ಆಧಾರದ ಮೇಲೆ ನಾವು ವಿಷಯಗಳನ್ನು ಆಳವಾಗಿ ಅರ್ಥೈಸಿಕೊಳ್ಳುತ್ತೇವೆ ಎಂಬುದು ಆಗಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕಣ್ಣರಿಯದಿದ್ದರೂ ಕರುಳರಿಯದೆ ಎಂಬುದು ನೇರ ದೃಷ್ಟಿಗಿಂತಲೂ ಆಳವಾದ ಭಾವನಾತ್ಮಕ ಮತ್ತು ಮಾನಸಿಕ ಅರಿವು ಎಷ್ಟು ಪ್ರಬಲವಾಗಿದೆ ಎಂಬುದನ್ನು ಒತ್ತಿ ಹೇಳುತ್ತದೆ. ಇದು ಮಾನವನ ಅಂತರ್ಜ್ಞಾನ, ಸಹಾನುಭೂತಿ ಮತ್ತು ಆಳವಾದ ಸಂಬಂಧಗಳ ಮಹತ್ವವನ್ನು ಸೂಚಿಸುವ ಗಾದೆ ಮಾತಾಗಿದೆ. ಈ